ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಟೊಮೆಟೊದಿಂದ ಒಂದು ಸೂಪನ್ನು ತಯಾರಿಸೋದನ್ನು ತೋರಿಸಿಕೊಡ್ತೇನೆ. ಬನ್ನಿ, ನಾನಿಲ್ಲಿ 2 ಟೊಮೆಟೊವನ್ನು ತಗೊಂಡಿದ್ದೇನೆ. ಇವಾಗ ಇದರಿಂದ ನಾವೊಂದು ಹೆಲ್ತಿಯಾಗಿರುವಂಥ ಒಂದು ಸೂಪ್ ರೆಸಿಪಿಯನ್ನು ತಯಾರು ಮಾಡುವ. ಇವಾಗ ಅದಕ್ಕಿಂತ ಮೊದಲು ನಾವು ಅದರ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನೋಡುವ. ಇದು ನಮಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಅದೇ ರೀತಿ ಹೃದಯದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದರಲ್ಲಿ ಲೈಕೋಪಿನ್ ಎನ್ನುವಂಥ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ. ಮತ್ತು ಈ ವಿಟಮಿನ್ ಎ ಇದೆ, ಇದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿ ವಿಟಮಿನ್ ಸಿ ಕೂಡ ಇದೆ, ಇದು ನಮ್ಮ ಚರ್ಮದ ಹೊಳಪಿಗೆ ಕೂಡ ಒಳ್ಳೆಯದು. ಅದೇ ರೀತಿ ಇದೊಂದು ಹಗುರವಾದ ಆಹಾರವಾಗಿತ್ತು, ಜೀರ್ಣಕ್ರಿಯೆಗೆ ಕೂಡ ಸಹಕಾರಿ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುವುದರಿಂದ ಇದು ನಮಗೆ ಇದನ್ನು ಸೇವಿಸಿದಾಗ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ. ದೇಹದ ಕೋಶಗಳನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸಲಿಕ್ಕೆ ಕೂಡ ಸಹಕಾರಿಯಾಗಿದೆ. ನಾನಿಲ್ಲಿ ಟೊಮೆಟೊವನ್ನು ಸಣ್ಣದಾಗಿ ಕತ್ತರಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ನಾನೊಂದು ಒಲೆ ಮೇಲೆ ಒಂದು ಪಾತ್ರೆ ಇಡ್ತಿದ್ದೇನೆ. ನೋಡಿ, ಇವಾಗ ನಾನು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ನೋಡಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೇನೆ. ಈಗ ಇದಕ್ಕೆ ಹಾಕಿ ಅಲ್ವಾ. ಜೀರಿಗೆಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಇವಾಗ ನಾನು 1 ಇಂಚ್ ಆಗುವಷ್ಟು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಹಾಕಿ ಹೇಳ್ತಿದ್ದೇನೆ. ಇವಾಗ ಒಂದು 4-5 ಬೆಳ್ಳುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ತಗೊಂಡಿದ್ದೇನೆ. ಇದನ್ನು ನೋಡಿ ಇದಕ್ಕೆ ಸೇರಿಸಿಕೊಳ್ಳುವ. ಇವಾಗ ಕಟ್ ಮಾಡಿ ನಾನು ಟೊಮೆಟೊವನ್ನು ಇದಕ್ಕೆ ಹಾಕಿ ಹೇಳ್ತಿದ್ದೇನೆ. ಇವಾಗ ರುಚಿಗೆ ಉಪ್ಪು, ನೋಡಿ 1 ಟೀ ಸ್ಪೂನ್ ಆಗುವಷ್ಟು ಇದರಲ್ಲಿ ಪೆಪ್ಪರ್, ಕಾಳು ಮೆಣಸಿನ ಹುಡಿ ಇದೆ. ಇವಾಗ ಇದನ್ನು ಕೂಡ ಹಾಕಿ 1 ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಹುಡಿಯನ್ನು ಹಾಕಿ ಹೇಳ್ತಿದ್ದೇನೆ. ನಿಮಗೆ ಇಲ್ಲಿ ಕೆಂಪು ಮೆಣಸಿನ ಹುಡಿ ಬೇಡ ಅಂತಿದ್ದರೆ ಸ್ಕಿಪ್ ಮಾಡಿಕೊಳ್ಬೋದು. ಬರೀ ಈ ಕಾಳು ಮೆಣಸಿನ ಹುಡಿ ಮಾತ್ರ ಹಾಕಿದರೆ ಸಾಕಾಗ್ತದೆ. ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿದಲ್ವ. ನೋಡಿ, ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳುವ. ಇನ್ನು ಇದನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಬೇಕು. ನೋಡಿ, ಇವಾಗ ನಮ್ಮ ಟೊಮೆಟೊ ಎಲ್ಲ ಬೆಂದಿದೆ ಚೆನ್ನಾಗಿ. ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ನಮ್ಮ ಟೊಮೆಟೊದ ಬಿಸಿ ಎಲ್ಲ ಆರಿದೆ. ನೋಡಿ, ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಅಲ್ವಾ. ಸ್ವಲ್ಪ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು. ಇನ್ನು ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರುವ. ನೋಡಿ, ಇವಾಗ ನಾನು ಗ್ರೈಂಡ್ ಮಾಡಿದಂಥ ಈ ಟೊಮೆಟೊವನ್ನು ಮತ್ತೆ ಬಾಣಲೆಗೆ ಹಾಕಿಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ.
ಇದನ್ನು ನಾವು ಚೆನ್ನಾಗಿ ಕುದಿಸಿಕೊಳ್ಬೇಕು. ನೋಡಿ, ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಈ ಕಾರ್ನ್ ಫ್ಲೋರನ್ನು ತಗೊಂಡಿದ್ದೇನೆ. ಈ ಕಾರ್ನ್ ಫ್ಲೋರನ್ನು ಈಗ ನಾವು ಸ್ವಲ್ಪ ನೀರು ಮಾಡಿಕೊಳ್ಬೇಕು. ಇದನ್ನು ನಾವು ಯಾವುದೇ ರೀತಿಯಲ್ಲಿ ಗಂಟುಗಳಿಲ್ಲದ ರೀತಿಯಲ್ಲಿ ಕಲಸಿಕೊಳ್ಬೇಕು ಚೆನ್ನಾಗಿ. ಇವಾಗ ಟೊಮೆಟೊ ಸೂಪ್ ಕುದಿ ಬರೋದಕ್ಕೆ ಆರಂಭ ಆಗಿದೆ. ಇವಾಗ ನಾವು ನೀರು ಮಾಡಿಟ್ಟಂಥ ಕಾರ್ನ್ ಫ್ಲೋರನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಇನ್ನು ನಾವು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಇದನ್ನು ತಿರುಗಿಸ್ತಾನೆ ಬಿಡಬಾರ್ದು. ನೋಡಿ, ನಾವು ಇದು ತಕ್ಷಣ ನಮಗೆ ಗಟ್ಟಿಯಾಗೋದಕ್ಕೆ ಆರಂಭ ಆಗ್ತದೆ. ಅದೇ ರೀತಿ ನಾವು ಇದನ್ನು ಚೆನ್ನಾಗಿ ಈ ರೀತಿಯಲ್ಲಿ ಸೌಟಲ್ಲಿ ತಿರುಗಿಸ್ತಾ ಇರಬೇಕು. 1-2 ನಿಮಿಷ ಇದೇ ರೀತಿ ಚೆನ್ನಾಗಿ ಕುದಿಸಿಕೊಂಡು ನಂತರ ಒಲೆಯಿಂದ ಕೆಳಗಿಳಿಸಿಕೊಂಡ್ರೆ ಆಯಿತು. ನೋಡಿ, ನಮ್ಮ ಟೊಮೆಟೊ ಸೂಪ್ ತಯಾರಾಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಬಿಸಿ ಬಿಸಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಟೊಮೆಟೊ ಸೂಪ್ ತಯಾರಾಗಿದೆ. ಇವಾಗ ಟೊಮೆಟೊ ಸೂಪನ್ನು ಸ್ವಲ್ಪ ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ಈ ಚಳಿಗಾಲದಲ್ಲಿ ಅಥವಾ ಈ ಮಳೆಗಾಲದಲ್ಲಿ ನಮಗೆ ಈ ಬೆಚ್ಚಗೆ ಏನಾದರೂ ಸೇವಿಸಬೇಕಂತ ಅನಿಸ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಈ ಟೊಮೆಟೊ ಸೂಪನ್ನು ಮಾಡಿ ಸೇವಿಸ್ಬೋದು. ಇದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಉತ್ತಮವಾಗಿರುವಂಥ ಒಂದು ರೆಸಿಪಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.